ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಜಾಯಿನ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಮ್ಮ ಈ ವಿಡಿಯೋ ಕೆಸೆಟ್ ಕಟ್ ಆಫಿನ ಕುರಿತಾಗಿರುತ್ತದೆ. ಇದರಲ್ಲಿ ಕೆಸೆಟ್ ಅಂದರೇನು ಇರಬಹುದು, ಅದರ ಅವಶ್ಯಕತೆ ಏನಿರಬಹುದು, ಅಥವಾ ಟೆಂಟೇಟಿವ್ ಕಟ್ ಆಫ್ಗಳ ಮೇಲೆ ಎಷ್ಟು ನಂಬಿಕೆ ಇಡಬಹುದು, ಅದರ ಕುರಿತಾದ ಒಂದಿಷ್ಟು ಮಾಹಿತಿ ಇರುತ್ತದೆ. ಮೊದಲನೇದಾಗಿ, ಯಾರೆಲ್ಲ ಕೆಸೆಟ್ ಎಕ್ಸಾಮ್ ಬರೆದಿದ್ದೀರಾ, ಅದಾದ ನಂತರ ಕೀ ಆನ್ಸರ್ ಬಿಟ್ಟಿದ್ದಾರೆ, ಚಾಲೆಂಜಿಂಗ್ ಆಗಿದೆ. ನಾವು ಕೆಸೆಟ್ ಕಟ್ ಆಫ್ ಯಾವಾಗ ಕಟ್ ಆಫ್ ಎಕ್ಸಾಕ್ಟ್ಲಿ KEAದವರು ಬಿಡುಗಡೆ ಮಾಡ್ತಾರೆ, ಅವಾಗೇ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಕೆಸೆಟ್ ಕಟ್ ಆಫ್ ಯಾರ್ದಿದೆ ಅವರೆಲ್ಲರಿಗೂ ಕೆಸೆಟ್ ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಅದೊಂದು ಭರವಸೆ ಇದೆ. ಸೊ ಇದರ ಕಟ್ ಆಫ್ ಅಂದರೇನು? ಎಸ್, ಈಗ ಕೆಸೆಟ್ ಪರೀಕ್ಷೆ ಒಟ್ಟು ಅಂಕಗಳು ಎಷ್ಟಂದರೆ 300 ಅಂಕಗಳಿಗಿರುತ್ತೆ. ಅಂದರೆ 150 ಪ್ರಶ್ನೆಗಳಿರುತ್ತೆ. ಪೇಪರ್ 1 50 ಪ್ರಶ್ನೆಗಳು 100 ಮಾರ್ಕ್ಸ್ಗಳಿರುತ್ತೆ. ಪೇಪರ್ 2 100 ಪ್ರಶ್ನೆಗಳು ಮತ್ತು 200 ಅಂಕಗಳಿರುತ್ತೆ. ಒಟ್ಟಾರೆಯಾಗಿ 150 ಪ್ರಶ್ನೆಗಳು ಹಾಗೂ 300 ಅಂಕಗಳಿಗೆ ಪರೀಕ್ಷೆ ನಾವು ಬರೆದಿದಾಗ ಕೆಸೆಟ್ KEAದವರಿಂದ ಏನಾದರೂ ನಮ್ಮ ಪರ್ಟಿಕ್ಯುಲರ್ ಯಾವುದಾದ್ರೂ ಸಬ್ಜೆಕ್ಟ್ ಇರಬೇಕು, ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್, ಎಕನಾಮಿಕ್ಸ್, ಕನ್ನಡ, ಬೇಕಾದ ಸಬ್ಜೆಕ್ಟ್ ತಗೋರಿ. ಇಫ್ ಕಟ್ ಆಫ್ ಅವ್ರ ಕಡೆಯಿಂದ 150 ಅಂತ ಬಂದರೆ, ಯಾರೆಲ್ಲರ ಸ್ಕೋರ್ 150 ಮತ್ತು ಅದರಿಂದ ಮೇಲ್ಗಡೆ ಇದೆ ಅವರೆಲ್ಲರೂ ಕೂಡ ಕೆಸೆಟ್ ಕ್ವಾಲಿಫೈ ಮಾಡ್ತಾರೆ. ಇದು ಕೆಸೆಟ್ ಕಟ್ ಆಫ್ ಅಂದ್ರೇನು ಅಂತಂದರೆ, ಒಂದು ಪರ್ಟಿಕ್ಯುಲರ್ ಮಾರ್ಕ್ಸ್ ಇರುತ್ತೆ, ಅದನ್ನು ಅವರು ಸೆಟ್ ಅಪ್ ಮಾಡ್ತಾರೆ. ಅದರಷ್ಟು ಅಂಕಗಳು, ಅದರ ಮೇಲ್ಗಡೆ ಇರುವ ಅಂಕಗಳಿಗೆ ಕೆಸೆಟ್ ಕಟ್ ಆಫ್ ಅಂತ ಹೇಳ್ತೀವಿ. ಅದರಿಗಿಂತ ಕೆಳಗಡೆ ಇರುವ ಅಂಕಗಳಿಗೆ ಕೆಸೆಟ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಸಿಗೋದಿಲ್ಲ. ಎಸ್, ಇನ್ನು ಕೆಸೆಟ್ಟಿನ ಕಟ್ ಆಫಿನ ಇಂಪಾರ್ಟೆಂಟ್ ಏನು? ಎಸ್, ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಾ ಪ್ರತಿಯೊಬ್ಬರು ಕೂಡ ಬಹಳಷ್ಟು ಜನ ನೀವು ಕೀ ಆನ್ಸರ್ಗಳನ್ನು ಕೌಂಟ್ ಮಾಡ್ಕೊಂಡಿರ್ತೀರ, ಸ್ಕೋರ್ ಮಾಡಿರುತ್ತೆ. ನಿಮ್ಮ ಒಂದು ಅಂದಾಜು ಸ್ಕೋರು ಆಲ್ಮೋಸ್ಟ್ ಅಂದಾಜು ಅಂದರೆ 90% ಅಕ್ಯುರೇಟ್ ಸ್ಕೋರ್ ನಿಮ್ಮ ಕೈಯಲ್ಲಿರುತ್ತೆ. ಇನ್ನು ಈ ಸ್ಕೋರ್ ಆ ಕಟ್ ಆಫ್ಗಿಂತ ಮೇಲ್ಗಡೆ ಬರುತ್ತಾ, ಕಟ್ ಆಫ್ಗಿಂತ ಕೆಳಗಡೆ ಬರುತ್ತಾ, ಕಟ್ ಆಫ್ ಏನಿರಬಹುದು ಅನ್ನೋ ಗೊಂದಲದಿಂದಾಗಿ ನೀವೆಲ್ಲರೂ ಕೂಡ ಏನು ಮಾಡ್ತಾ ಇದ್ದೀರಾ, ಯೂಟ್ಯೂಬ್ನಲ್ಲಿ ಟೆಂಟೇಟಿವ್ ಕಟ್ ಆಫ್ಗಳನ್ನು ನೋಡ್ತಾ ಇದ್ದೀರಾ. ನಮ್ಮ ಸ್ಕೋರಿಗೆ ಮ್ಯಾಚಿಂಗ್ ಯಾವುದು ಕಟ್ ಆಫ್ ಇರಬಹುದು, ಒಂದು ಅಂದಾಜು, ಒಂದು ಗೆಸ್ ಇದೆ. ಸೊ ಕೆಸೆಟ್ ಕಟ್ ಆಫ್ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಮಗೆ ಕೆಸೆಟ್ಟಿನ ಎಕ್ಸಾಕ್ಟ್ ಕಟ್ ಆಫ್ ಗೊತ್ತಾದರೆ ನನಗೆ ಸರ್ಟಿಫಿಕೇಟ್, ಕೆಸೆಟ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಸಿಗುತ್ತೋ ಅಥವಾ ಇಲ್ಲ ಅನ್ನೋ ಗೊಂದಲ ಕ್ಲಿಯರ್ ಆಗುತ್ತೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನಪ್ಪ ಅಂದರೆ, ಕೆಸೆಟ್ ಕಟ್ ಆಫ್ ಮಾಡಿದ ನಂತರ ಯಾರಿಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತಾರೋ, ಅಥವಾ ಸರ್ಟಿಫಿಕೇಟ್ ಯಾರಿಗೆಲ್ಲ ಕೊಡೋದಿದೆ ಅಂತ ಆದಮೇಲೆ ಕೆಸೆಟ್ಟಿನ ಕಟ್ ಆಫ್ ಡಿಸೈಡ್ ಆಗುತ್ತೋ, ಅದು ಒಂದು ಪ್ರಶ್ನೆ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಇದರ ನಂತರ ಇನ್ನು ಟೆಂಟೇಟಿವ್ ಕಟ್ ಆಫಿನ ವಿಡಿಯೋಗಳು ಇನ್ನು ಯೂಟ್ಯೂಬ್ನಲ್ಲಿ ನಾವು ಹಲವಾರು ವಿಡಿಯೋಗಳನ್ನು ನೋಡ್ತಾ ಇದ್ವಿ. ಪ್ರತಿಯೊಂದು ವಿಡಿಯೋಗಳಲ್ಲಿ ಟೆಂಟೇಟಿವ್ ಕೆಸೆಟ್ ಕಟ್ ಆಫ್ಗಳ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲ ಕೆಟಗರಿಯ ಮಾಹಿತಿಗಳನ್ನು ಕೊಡ್ತಾರೆ. ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿರ್ತಾರೆ, ಕೆಲವೊಬ್ಬರು ಎಲ್ಲ ಸಬ್ಜೆಕ್ಟ್ಗಳ ವಿಡಿಯೋಗಳನ್ನು, ಟೆಂಟೇಟಿವ್ ಕೆಸೆಟ್ ಕಟ್ ಆಫ್ ಮಾರ್ಕ್ಸಿನ ವಿಡಿಯೋಗಳನ್ನು ಕೊಡ್ತಾ ಇದ್ದಾರೆ. ನಮ್ಮ ಚಾನಲಿನಲ್ಲೂ ಕೂಡ ನಾವು ನಿನ್ನೆ ಕೆಸೆಟ್ ಕಟ್ ಆಫಿನ ವಿಡಿಯೋವನ್ನು ಶೇರ್ ಮಾಡಿದ್ದೀವಿ. ಎಲ್ಲ ವೀಕ್ಷಕರಿಂದ ಬಹಳ ಒಳ್ಳೆಯ ಪ್ರತಿಕ್ರಿಯೆ ನಮ್ಮ ವಿಡಿಯೋಗೆ ಬಂದಿದೆ. ಅದರಿಂದ ಜನರಿಗೆ ಒಂದು ಕಟ್ ಆಫ್ ಬಗ್ಗೆ ಮಾಹಿತಿ ಕೊಡೋಣ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ದಯಮಾಡಿ ನನ್ನ ಒಂದು ರಿಕ್ವೆಸ್ಟ್ ಏನಿದೆ ಅಂದರೆ, ನೀವು ಎಕ್ಸಾಮ್ ಕಟ್ಟಿ ಪರಿಶ್ರಮ ಪಟ್ಟು ಓದಿ ಎಕ್ಸಾಮ್ ಬರೆದು ಬಂದಿದ್ದೀರ. ಈಗ ರಿಲ್ಯಾಕ್ಸ್ ಆಗಿ ನಿಮ್ಮ ಫೋಕಸ್ ಬೇರೆ ಎಕ್ಸಾಮ್ ಕಟ್ಟಿದ್ದೀರಾ, ಬೇರೆ ನಿಮ್ಮ ಕೆಲಸಗಳ ಕಡೆ ಅದನ್ನು ಹಾಕಿ ಈ ಯೂಟ್ಯೂಬಿನ ಟೆಂಟೇಟಿವ್ ಕಟ್ ಆಫ್ಗಳ ಮೇಲೆ ಬಹಳಷ್ಟು ಟ್ರಸ್ಟ್ ಮಾಡಬೇಡಿ. ದಯಮಾಡಿ ರಿಕ್ವೆಸ್ಟ್. ಯಾಕಂದರೆ ಯಾವುದೇ ಕಟ್ ಆಫನ್ನು ಯಾರೂ ಕೂಡ ಗ್ಯಾರಂಟಿಯಾಗಿ ಹೇಳೋಕ್ಕೆ ಆಗೋದಿಲ್ಲ. ಸೊ ಹಾಗಿದ್ದರೆ ಈ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡುವವರಿಗೆ ಮೇನ್ ಆಧಾರ ಏನು, ಯಾವ ಆಧಾರದ ಮೇಲೆ ಅವರು ಕೆಸೆಟ್ ಟೆಂಟೇಟಿವ್ ಕಟ್ ಆಫನ್ನು ಜನ್ರೇಟ್ ಮಾಡ್ತಾರೆ? ಕೀ ಆನ್ಸರ್ಗಳನ್ನು ಟೆಂಟೇಟಿವ್ ಕೀ ಆನ್ಸರ್ ಕೊಟ್ಬಿಡ್ತಾರೆ. ಯಾಕಂದರೆ ಬೇರೆ ಬೇರೆ ಕಡೆಯಿಂದ ಗೂಗಲ್ನಿಂದ, ಇಂಟರ್ನೆಟ್ನಿಂದ ಆನ್ಸರ್ ಹುಡುಕಿಡ್ತಾರೆ. ಬಟ್ ಕಟ್ ಆಫ್ ಯಾವ ರೀತಿ ಕೊಡ್ತಾರೆ? ಸೊ ಇದಕ್ಕೆ ಮೂಲ ಆಧಾರ ಏನಪ್ಪ ಅನ್ನೋದ್ರೆ, ಕೆಸೆಟ್ಟಿನ ಪ್ರೀವಿಯಸ್ ಇಯರ್ ಕಟ್ ಆಫ್ಗಳು. ಅಂದರೆ ಆಫಿಷಿಯಲ್ KEA ವೆಬ್ಸೈಟಿನಿಂದ
ಇದಕ್ಕಿಂತ ಮುಂಚೆ KCET ಎಕ್ಸಾಮಿನ ಏನು ಕಟ್ ಆಫ್ ಬಿಡುಗಡೆ ಮಾಡಿರ್ತಾರೆ ಅದರ PDF ಗಳನ್ನು ರೆಫರೆನ್ಸಿಗೆ ಇಟ್ಟುಕೊಂಡು ಅವರುಗಳು ಹೊಸ KCET ಎಕ್ಸಾಮಿನ ಟೆಂಟೇಟಿವ್ ಕಟ್ ಆಫ್ಗಳನ್ನು ಬಿಡುಗಡೆ ಮಾಡ್ತಾರೆ ವೀಕ್ಷಕರೇ. ಈಗ 2025ರ ಎಕ್ಸಾಮ್ ಇದೆ ಅಂದರೆ 2024ರ KCETನ ಕಟ್ ಆಫ್, 2023ನ KCETನ ಕಟ್ ಆಫ್, 2022ರಲ್ಲಿ KCET ಪರೀಕ್ಷೆ ನಡೆದಿರುವುದಿಲ್ಲ. ಸೊ 2021ರ KCET ಎಕ್ಸಾಮಿನ ಕಟ್ ಆಫ್ PDF ಅಫಿಷಿಯಲ್ ವೆಬ್ಸೈಟ್ಗಳಿಂದ ರೆಫರ್ ಮಾಡಿ ಅಲ್ಲಿಂದ ತೆಗೆದುಕೊಂಡು ಅವುಗಳನ್ನು ರೆಫರೆನ್ಸಿಗೆ ಅಂತ ಇಟ್ಟುಕೊಂಡು ಟೆಂಟೇಟಿವ್ ಕಟ್ ಆಫ್ಗಳನ್ನು ಜನ್ರೇಟ್ ಮಾಡಿರುತ್ತಾರೆ. ಇಲ್ಲಿ ಇನ್ನೊಂದು ಏನು ಹೇಳಬೇಕು ಇಂಪಾರ್ಟೆಂಟ್ ಅಂತಂದರೆ ಇವುಗಳು ಕೇವಲ ತಾತ್ಕಾಲಿಕವಾಗಿರುತ್ತದೆ. 100% ಅಕ್ಯುರಸಿ ಯಾರಲ್ಲಿ ಇರುವುದಿಲ್ಲ. ಯಾಕಂದರೆ ಎಕ್ಸಾಕ್ಟ್ಲಿ KCET ಕಟ್ ಆಫ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ, KCET ಕಟ್ ಆಫ್ ಕ್ಯಾಲ್ಕುಲೇಟ್ ಮಾಡಿದ ನಂತರ ಯಾರಿಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ಡಿಸೈಡ್ ಆಗುತ್ತಾ, ಅಥವಾ ಸರ್ಟಿಫಿಕೇಟ್ ಯಾರಿಗೆ ಕೊಡ್ತಾರೆ ಅಂತ ಡಿಸೈಡ್ ಆದ ನಂತರ ಕಟ್ ಆಫ್ ಡಿಸೈಡ್ ಆಗುತ್ತಾ? ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬರ್ತಾ ಇದೆ ವೀಕ್ಷಕರು, ದಯಮಾಡಿ ಆ ವಿಡಿಯೋ ಕೂಡ ನೋಡಿ. ಈ 2 ವಿಡಿಯೋ ನೋಡಿದ ನಂತರ ನಿಮಗೆ ಒಂದು ಸಂಪೂರ್ಣವಾದ ಕ್ಲಾರಿಟಿ ಸಿಗುತ್ತದೆ. ಸೊ ನನ್ನ ಒಂದು ರಿಕ್ವೆಸ್ಟ್ ಏನಂತಂದರೆ, ನೀವು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೋಗಿ ಅಲ್ಲಿ ಬೇರೆ ಬೇರೆ ಕಟ್ ಆಫ್ ವೆಬ್ಸೈಟಿನ KCETನ ಕಟ್ ಆಫ್ ತೊಗೊಂಡು ನಿಮ್ಮ ಪರ್ಟಿಕ್ಯುಲರ್ ಸಬ್ಜೆಕ್ಟಿನ ಮಾರ್ಕ್ಸ್ಗಳನ್ನು ಕಂಪೇರ್ ಮಾಡಿ. ಸೊ ನೀವು ಆ ರೇಂಜ್ನಲ್ಲಿ ಇದ್ದೀರಾ ನೋಡಿ. ಸೊ ನಾನು ಈ ಟೆಂಟೇಟಿವ್ ಕಟ್ ಆಫಿನ ವಿಡಿಯೋ ಮಾಡುವ ಮುಂಚೆ 2024ರ ಕಟ್ ಆಫಿನ ವಿಡಿಯೋ ಮೊದಲು ಯೂಟ್ಯೂಬ್ನಲ್ಲಿ ಹಾಕಿ ನಂತರ ಟೆಂಟೇಟಿವ್ ಕಟ್ ಆಫ್ ವಿಡಿಯೋವನ್ನು ನಾನು ಶೇರ್ ಮಾಡಿರೋದು. ಯಾಕಂದರೆ ನಿಮಗೆ ಮೇನ್ ರೆಫರೆನ್ಸ್ ಪ್ರೀವಿಯಸ್ ಇಯರ್, ಅದರ ಪ್ರೀವಿಯಸ್ ಇಯರ್ ಇರುತ್ತೆ. ಸೊ ದಯಮಾಡಿ ಆ ವಿಡಿಯೋ ನೋಡಿ. ನೀವು ಯೂಟ್ಯೂಬ್ನಲ್ಲಿ ಅಥವಾ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಕೂಡ ಆ PDF ಕಲೆಕ್ಟ್ ಮಾಡ್ಕೋಬೋದು. ಅಲ್ಲಿಂದ ಕಂಟೆಂಟನ್ನು ರೆಫರ್ ಮಾಡಿ, ಅಫಿಷಿಯಲ್ ವೆಬ್ಸೈಟನ್ನು ಟ್ರಸ್ಟ್ ಮಾಡಿ. ನಾನು ಟೆಂಟೇಟಿವ್ ಕಟ್ ಆಫ್ ಮಾಡೋಕ್ಕೆ ಮೇನ್ ರೆಫರೆನ್ಸ್ ಅಂತಂದರೆ 2024ರ KCET ಕಟ್ ಆಫಿನ ಕಟ್ ಆಫಿನ PDF ಅಲ್ಲಿ ಏನು ಸ್ಕೋರ್ ಇತ್ತೆ ಅದಕ್ಕೆ ನಾನು +4 ಮಾಡಿದ್ದೀನಿ. ಯಾಕಂದರೆ 150 ಇದ್ದರೆ 154 ನಾನು KCETನ ಕಟ್ ಆಫ್ ಸ್ಕೋರ್ ಇಟ್ಟಿದ್ದೀನಿ ವೀಕ್ಷಕರೇ. ಸೊ ಇದು ಕಾರಣ ಏನಪ್ಪ ಅಂತಂದರೆ ಲಾಸ್ಟ್ ಅದಕ್ಕಿಂತ ಒಂದು 4-5 ಪ್ರಶ್ನೆ ಮೇಲ್ಗಡೆ ಅಥವಾ ಕೆಳಗಡೆ ಆಗ್ಬೋದು, ಆದರೆ ಎಕ್ಸಾಕ್ಟ್ಲಿ ಗೆಸ್ ಮಾಡೋಕ್ಕಾಗಲ್ಲ. ಸೊ ಎಕ್ಸಾಕ್ಟ್ಲಿ ಯಾವ ರೀತಿ ಗೆಸ್ ಮಾಡ್ಬೋದು, ಎಕ್ಸಾಕ್ಟ್ಲಿ ಯಾರಿಗೆ ಬರುತ್ತೆ ಸರ್ಟಿಫಿಕೇಟ್, ಎಷ್ಟು ಜನರಿಗೆ ಸರ್ಟಿಫಿಕೇಟ್ ಬರುತ್ತೆ, ಏನು ಕ್ರೈಟೇರಿಯಾ, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ದಯಮಾಡಿ ನೀವು ಪ್ರೀವಿಯಸ್ ಇಯರ್ ಕಟ್ ಆಫ್ PDF ಕಲೆಕ್ಟ್ ಮಾಡಿ ನೀವೇ ಸ್ವಂತ ಅದನ್ನು ಒಂದು ದಿನ 1 ಅವರ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಸಮಯವನ್ನು ಬೇರೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿ ಈ ಯೂಟ್ಯೂಬ್ಗಳಲ್ಲಿ ಬಹಳಷ್ಟು ರೆಫರ್ನನ್ನು ಮಾಡಬೇಡಿ. ದಯಮಾಡಿ ನೀವು ಎಕ್ಸಾಮ್ ಬರೆದಿದ್ದಾಯಿತು, ಈಗ ಫ್ರೀಯಾಗಿ ಅನ್ಲೆಸ್ ರಿಸಲ್ಟ್ ಬರುವವರೆಗೂ ಅದರ ಬಗ್ಗೆ ಬಹಳಷ್ಟು ಯೋಚನೆ ಮಾಡಬೇಡಿ. ನೀವು ಏನು ಪ್ಲ್ಯಾನ್ಗಳಿವೆ, ಬೇರೆ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದೀರ ಅಂದರೆ ಅದನ್ನು ನೀಟಾಗಿ ಪ್ರಿಪೇರ್ ಆಗಿರಿ. UGC ನೆಟ್ ಬರೋದಿದೆ, ಅದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ KCET ಕಟ್ ಆಫನ್ನು ಯಾರೂ ಕೂಡ 100% ಅಕ್ಯುರೇಟಾಗಿ ಹೇಳೋಕ್ಕೆ ಆಗಲ್ಲ. ಅದನ್ನು ಕೂಡ 100% ಅಕ್ಯುರೇಟ್ ಹೇಳ್ಬೋದು. ಅದನ್ನು ಹೇಳಬೇಕಂದ್ರೆ ಒಂದಿಷ್ಟು ಇನ್ಫಾರ್ಮೇಷನ್ ಬೇಕೇ ಬೇಕು. ಆ ಇನ್ಫಾರ್ಮೇಷನ್ ಯಾವ ರೀತಿ, ಎಷ್ಟು ಜನರಿಗೆ ಎಕ್ಸಾಮ್ ಬರುತ್ತೆ, ಕಟ್ ಆಫ್ ಸೆಟ್ ಆದ ನಂತರ ಯಾರಿಗೆ ಸರ್ಟಿಫಿಕೇಟ್ ಕೊಡಬೇಕಂತ ಡಿಸೈಡ್ ಆಗುತ್ತೆ, ಅಥವಾ ಯಾರಿಗೆ ಸರ್ಟಿಫಿಕೇಟ್ ಕೊಡಬೇಕು ಅಂತ ಡಿಸೈಡ್ ಆದ ನಂತರ ಕಟ್ ಆಫ್ಸ್ ಡಿಸೈಡ್ ಮಾಡ್ತಾರೆ. ಇದು ಇಂಪಾರ್ಟೆಂಟ್ ಕ್ವಶನ್. ಇದ್ರ ಬಗ್ಗೆ ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ವೀಕ್ಷಕರೇ. ಎಲ್ಲರೂ ನಮ್ಮ ವಿಡಿಯೋಗಳನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.